ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋ ಬನ್ನಿ ಏನಂದರೆ 3 ಸೆಗ್ಮೆಂಟ್ಸ್ ಇರುತ್ತೆ. ಅಂದರೆ ಎಷ್ಟೋ ಜನಕ್ಕೆ ಜಾಬ್ ಹುಡ್ಕೋದು ಸಿಕ್ಕಾಬಡೆ ಕಷ್ಟ ಆಗಿರುತ್ತೆ. ಸೊ ಸೊ ಹಾಗಾಗಿ ಜಾಬ್ ಹೇಗೆ ಹುಡ್ಕೋದು ಅಂತ ಒಂದು ಸೈಡ್ ಇನ್ಫಾರ್ಮೇಷನ್ ಕೊಡ್ತೀವಿ. ಅದ್ರ ಪ್ರಕಾರ ಬೇಕಾದ್ರೆ ನೀವು ಹೋಗಿ ಜಾಬ್ ಕೂಡ ಸರ್ಚ್ ಮಾಡ್ಕೋಬೋದು ಆ್ಯಂಡ್ ಜಾಬ್ ಅಪ್ಡೇಟ್ಸ್ ಕೂಡ ಕೊಡ್ತೀವಿ. ಸೊ ನೀವು ಅಪ್ಲೈ ಮಾಡ್ಬೋದು. ಬಂದ್ರ ನನ್ನಂಗೆ ಕೆಲಸ ಮಾಡಿ ಬಂದ್ರ ಅಪ್ಪ ಅಮ್ಮನಿಗೆ ತುತ್ತ ಅನ್ನ ಹಾಕೋಣ, ಕಷ್ಟ ಬಿದ್ದು ದುಡಿಯೋಣ, ಮೈ ಬೆವರಿಸಿ ದುಡಿಯೋಣ. ಏನ್ರ ಬಂದಿರ ನಿಮ್ಗೆಲ್ಲ ಮನೆ ಕುಂತ್ಕೊಂಡು ಏನ್ರ ಮಾಡ್ತಿರೋ ಬಂದ್ರ ಹಂಗೆ ನನ್ನಂಗೆ ಕೆಲಸ ಮಾಡಲೇ. ಸೊ ಫಸ್ಟ್ ಸೆಗ್ಮೆಂಟ್ ಏನಂದ್ರೆ ಎಂಟರ್ಟೈನ್ಮೆಂಟ್ ಇದೆ ಅಂದ್ಬಿಟ್ಟು ಫಹದ್ ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಬೈ ದ ವೇ ಇವು ನನ್ನ ಫ್ರೆಂಡ್ ಫಹದ್ ಅಂತ ಹೇಳಿ. ಸೊ ಸಾಂಗ್ ಪ್ಲೇ ಮಾಡ್ತೀನಿ. ಬೇರೆ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿದೆ. ಸೊ ನೀವು ಆ ಸಾಂಗ್ ಹಾಡಿ. ಸರಿ, ಟ್ರೈ ಮಾಡಿ. ಸಾಕು, ಇಷ್ಟ ಒನ್ ಲೈನ್ ಬರುತ್ತೆ ಅಂತ ಹಾಡ್ಬೋದಾ? ಇಲ್ಲ ಅಟ್ಲೀಸ್ಟ್ 2 ಲೈನ್ಸ್. ಓಕೆ, ಲಾಸ್ಟ್ ಸಾಕಷ್ಟು ಹೇಳಿ. ಓಕೆ, ಟ್ರೈ ಮಾಡಿ. ಕಾಲಂ ರಕ್ಷಾಗಣೆ ವಕ್ಷಾಗಣೆ. ಫಸ್ಟ್ ಆಗಬೇಕು. ಲಾಸ್ಟ್ ಟೈಮ್ ಕಷ್ಟ ಇದೆ. ಮಲಯಾಳಂ ಟ್ರೈ ಮಾಡಿ ಫಸ್ಟ್ ಉನ್ಮಾಗಣೆ. ಗೈಸ್ ಪ್ಲೀಸ್ ಡೋಂಟ್ ಟೇಕ್ ಮಿ. ಐ ಡೋಂಟ್ ನೋ. ಏನಾದರೂ ರಾಂಗ್ ಇದ್ರೆ ಫರ್ಗಿವ್ ಮಾಡಿ. ಉನ್ಮಾಗಣೆ ಮನ್ಮಾಗಣೆ ಕಾಲ ಹಾಡು ಅರ್ಮಾನ. ಮಲಯಾಳಂ ಫ್ಯಾನ್ಸಿಗೆ ಅಷ್ಟೇ. ಇವಾಗ ಏನಂತಾರೆ, ಸಾರಿ ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಹೇಟೆಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಇವ್ರಿಗೆ ಜಾಬ್ ಹೇಗೆ ಸಿಕ್ತು, ಫಸ್ಟ್ ಯಾವ ಜಾಬ್ ಮಾಡ್ತಿದ್ರು ಅಂತ ಕೇಳೋಣ. ಸೊ ಫಸ್ಟ್ ಜಾಬ್ ಯಾವುದು? ಇದೇ ಫಸ್ಟ್ ಜಾಬ್. ಫ್ರೆಶರ್ ಇದೆ, ಫಸ್ಟ್ ಜಾಬ್ ಇದೆ. ಫಸ್ಟ್ ಜಾಬ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಿದ್ದೆ. ಓಕೆ, ನೀವು ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿ? BCA ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಆಕ್ಸೆಂಚರಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದನ್ನು ಕಾಂಟೆಂಟ್ ಮಾಡಿರುತ್ತೆ. ಓಕೆ, ಮುಂಚೆ ಎಲ್ಲರೂ ಇಂಟರ್ವ್ಯೂ ಕೊಟ್ಟಿದ್ರಾ? ಕೊಟ್ಟಿದ್ದೆ ಸುಮಾರು ಜಾಗದಲ್ಲಿ. ಸ್ವಲ್ಪ ಜಾಗದಲ್ಲಿ ಲೈಕ್ ಕ್ಲಿಯರ್ ಮಾಡಿದ್ದೆ, ಬಟ್ ಅಲ್ಲಿ ಹೋಗೋಕೆ ಇಷ್ಟ ಆಯ್ತಿಲ್ಲ. ಇಲ್ಲೂ ಟ್ರೈ ಮಾಡಿದ್ದೆ. ಇಲ್ಲಿ ಟ್ರೈ ಮಾಡಾದ್ಮೇಲೆ ಇಲ್ಲಿ ಹೇಗೆ ಟ್ರೈ ಮಾಡಿ? ನಮ್ಮ ಅಣ್ಣ ಆಕ್ಸೆಂಚರಲ್ಲಿ ಕೆಲಸ ಮಾಡ್ತಿದ್ರು, ಪ್ರಿಫರ್ ಮಾಡಿದ್ರು. ಸೊ ಅವ್ರ ಮುಖಾಂತರ ಈಸಿ ಆಯಿತು ನನಗೆ. ಬೇಸಿಕ್ಲಿ ಏನಂದರೆ ಪ್ರಿಫರ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ ಅಂತ. ನಿಮಗೆ ಇವಾಗ ಫ್ರೆಂಡ್ಸ್ ಆಗಿ ನೀವು ಜಾಸ್ತಿ ಎನಿಮೀಸ್ ಮಾಡಿಕೊಂಡ್ರೆ ನಿಮಗೇನು ಯೂಸ್ ಇಲ್ಲ. ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರೆ ಎಲ್ಲಾದರೂ ಒಂದು ಕಡೆ ಚಿಕ್ಕದಾಗಾದರೂ ಹೆಲ್ಪ್ಫುಲ್ ಆಗಿರ್ತಾರೆ. ಆ್ಯಂಡ್ ರೆಫರ್ ಮಾಡೋದಲ್ಲಾಗಲಿ ಕಂಪ್ನಿಲಿ ಕೆಲಸ ಬೇಕು ಅಂದರೆ ಅವ್ರನ್ನ ಕೇಳಿದರೆ ರೆಫರ್ ಮಾಡ್ತಾರೆ. ಸೊ ದಟ್ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ದಿವ್ಯಾ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ತುಂಬ ರೆಫರ್ ಮಾಡ್ತಾರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಓಕೆ, ಸೊ ನಿಮಗೆ ಜಾಬ್ ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಒಂದು ಫ್ಯೂ ಕ್ವಶನ್ಸ್ ಇದೆ, ನಿಮಗೆ ಕೇಳ್ಬಿಡ್ತೀನಿ. ಕೇಳಿ. ನಿಮಗೆ ಎಷ್ಟು ಕಷ್ಟ ಆಯಿತು ಕೆಲಸ ಹುಡುಕ್ಬೇಕಾದ್ರೆ? ಆಬ್ವಿಯಸ್ಲಿ ಕಷ್ಟ ಆಗಿರುತ್ತೆ, ಯಾಕಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಬಟ್ ತುಂಬ ಪ್ರಿಪೇರ್ ಮಾಡಿದರೆ ಅಷ್ಟೊಂದು ಕಷ್ಟ ಇರಲ್ಲ. ಓಕೆ, ನಿಮ್ಮ ಎಜುಕೇಷನ್ ಮುಗಿಸಿ ಆದರೆ ಎಷ್ಟು ತಿಂಗಳು ತೊಗೊಂಡ್ರೆ ಜಾಬ್ ಹುಡುಕಕ್ಕೆ, ಜಾಬಿಗೆ ಜಾಯಿನ್? 6 ಮಂತ್ಸ್, ಅಪ್ರಾಕ್ಸಿಮೇಟ್ಲಿ 6 ಮಂತ್ಸ್ ಆಯಿತು. ಏನಂದರೆ ಟ್ರೈ ಮಾಡ್ತಿರ್ಬೇಕು. ಟ್ರೈ ಮಾಡಿದ್ರೆ ಅಷ್ಟೇ ಜಾಬ್ ಸಿಗೋದು. ಒಂದ್ಸತಿ ಟ್ರೈ ಮಾಡೋಕ್ಕೆ ತಪ್ಪಿಬಿಟ್ರೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಜಾಬ್ ಸಿಗುತ್ತೆ. ಇಲ್ಲಾಂದರೆ ರೆಫರ್ ಮಾಡ್ತಾರೆ. ನಾನು ಇನ್ಸ್ಟಾಗ್ರಾಮ್ ಹಾಕ್ತೀನಿ. ಸೊ ಅವನು ಕಾಂಟ್ಯಾಕ್ಟ್ ಮಾಡಿ, ಅವನು ರೆಫರ್ ಮಾಡ್ತಾರೆ ನಿಮಗೆ. ಡೆಫಿನೆಟ್ಲಿ ಮಾಡಿ. ಓಕೆ, ಸೊ ಬೇಸಿಕ್ಲಿ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕಾಗುತ್ತೆ ಅಲ್ವಾ, ಜಾಬ್ ಹುಡ್ಕಕ್ಕೆ ಯಾವ ಥರ ಮಾಡಿದ್ರೆ ಈಸಿಯಾಗಿ? ಟಿಪ್ಸ್ ಏನು ಎಲ್ಲರೂ ಹೇಳ್ತಾರಲ್ಲ, ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಮೇಲೆ. ಡೆಫಿನೆಟ್ಲಿ ಮಾಡ್ತೀರಾ ನೀವು, ನಿಮ್ಮಲ್ಲಿದೆ ಕೆಪಾಸಿಟಿ ಇದೆ. ಜಸ್ಟ್ ಬಿ 100% ಪ್ರಿಪೇರ್ಡ್ ಅಷ್ಟೇ. ಆಲ್ ದ ಬೆಸ್ಟ್. ಕಾನ್ಫಿಡೆನ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟು. ಸೊ ನೀವು ಎಷ್ಟೇ ಕಾನ್ಫಿಡೆನ್ಸ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ನಾವು ಸೆಲೆಕ್ಟ್ ಆಗಿದ್ದೀವಿ ಅಂದರೆ ನಿಮಗೂ ಕೂಡ ಕೆಲಸ ಸಿಕ್ಕೇ ಸಿಗುತ್ತೆ ಫಾರ್ ಶೋರ್. ಅಂದರೆ
ಲೈಕ್ ನಾಟ್ ನಿನಗೆ ಅಂತಲ್ಲ, ನನಗೆ ಕೆಲಸ ಸಿಕ್ಕಿದೆ ಅಂದರೆ ನಾನು ಸ್ವಲ್ಪ ನರ್ವಸ್ ಜಾಸ್ತಿ? ಜಾಸ್ತಿ ಆಗ್ತೀನಿ. ಸೊ ನನಗೆ ಕೆಲಸ ಸಿಕ್ಕಿದೆ ಅಂದರೆ ಸುಳ್ಳು ಗೈಸ್. ಕೆಲಸ ಸಿಗುತ್ತೆ. ಸೊ ಏನಂದರೆ ಕಾನ್ಫಿಡೆಂಟ್ ಆಗಿರಬೇಕು, ನರ್ವಸ್ ಆಗಬಾರ್ದು. ಅಬ್ಬಬ್ಬ ಅಂದರೆ ಏನಾಗುತ್ತೆ, ಸೆಲೆಕ್ಟ್ ಆಗ್ತೀವಿ ಇಲ್ಲ ರಿಜೆಕ್ಟ್ ಆಗುತ್ತೆ, ಅದಕ್ಕೆ ಯಾಕೆ ತಿಳ್ಕೊಬೇಕು. ಸೊ ಕಾನ್ಫಿಡೆನ್ಸ್ ಆಗಿ ಇಂಟರ್ವ್ಯೂ ಕೊಟ್ಟರೆ ನೀವು ಡೆಫಿನೆಟ್ಲಿ ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ ಅಷ್ಟೇ ಟಿಪ್ಸು. ಅಷ್ಟೇ. ಫಸ್ಟ್ ಏನಾಗಿ ಗೌರ್ಮೆಂಟ್ ಜಾಬ್ ಏನಾದ್ರು ನೀವು ಹುಡುಕ್ತಿದ್ದೀರಾ ಅಂದರೆ ಗೌರ್ಮೆಂಟ್ ಜಾಬ್ ಇನ್ ಅಂತ ವೆಬ್ಸೈಟ್ ಇದೆ. ಸೊ ಅಲ್ಲೋಗಿ ಚೆಕ್ ಮಾಡಿದ್ರೆ ಗೌರ್ಮೆಂಟ್ ಯಾವುದೇ ಅಪ್ಡೇಟ್ಸ್ ಲೈಕ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಅಲ್ಲೇ ಆಗ್ತವೆ. ನಿಮ್ಗೆ ಯಾವ ಜಾಬ್ ಬೇಕಾದ್ರೆ ಅಲ್ಲಿ ಅಪ್ಲೈ ಮಾಡ್ಕೋಬೋದು. ಅದು ಬಿಟ್ಟರೆ ಈಸಿಯಾಗಿ ಹೋಗೋಕ್ಕಾಗೋದು ಅಂದರೆ ಪ್ರೈವೇಟ್ ಲೈಕ್ ಕಂಪ್ನಿಗಳು ಟ್ರೈ ಮಾಡಬೇಕಂದ್ರೆ ಅವ್ರದ್ದೇ ನೀವು ಯಾವ ಕಂಪ್ನಿಗೆ ಟ್ರೈ ಮಾಡಬೇಕು ಅವ್ರ ಕಂಪ್ನಿ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಕೆರಿಯರ್ ಪೋರ್ಟಲ್ ಅಂತ ಬಂದಿರುತ್ತೆ. ಹೋಗ್ಬಿಟ್ಟು ಸರ್ಚ್ ಮಾಡಬೇಕು. ನಿಮ್ಮೇನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದೆ ಅದರ ಮುಖಾಂತರ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ಬೋದು. ಫಸ್ಟ್ ನೀವು ಏನು ಎಜುಕೇಷನ್ ಮಾಡಿದ್ದೀರಾ ಅದ್ರ ಬೇಸ್ಡ್ ಯಾವ್ಯಾವ ಕಂಪ್ನಿ ಯಾವ್ಯಾವ ಜಾಬಿಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದು ಫಸ್ಟ್ ಡಿಸೈಡ್ ಆಗಿ ಯಾವ ಜಾಬ್ ನಿಮಗೆ ಈಸಿ ಆಗುತ್ತೆ, ನಿಮಗೆ ಕಷ್ಟ ಆಗಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಆ ಜಾಬ್ ರಿಲೇಟೆಡ್ ಸರ್ಚ್ ಮಾಡಿದ್ರೆ ಜಾಬ್ ಆಬ್ವಿಯಸ್ಲಿ ಸಿಗುತ್ತೆ. ಆಮೇಲೆ ಎನಿ ಜಾಬ್ ಅಪ್ಡೇಟ್ಸ್ ಮಾಡ್ತಾರೆ. ನೀವು ಹೇಳಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀರಾ ಅಷ್ಟೇ. ಇನ್ನು ಸಪೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಬರೋ ವೀಡಿಯೋಸಲ್ಲಿ ಡೆಫಿನೆಟ್ಲಿ ಇನ್ನೂ ಅಪ್ಡೇಟ್ ಸಿಗುತ್ತೆ. ನಾವು ಹೆಲ್ಪ್ ಮಾಡ್ತೀವಿ ಆದಷ್ಟು. ಇವಾಗ ಸದ್ಯಕ್ಕೆ ಕೊಡೋಕ್ಕಾಗಿಲ್ಲ ಜಾಬ್ ಪರ್ಟಿಕ್ಯುಲರ್ ಆಗಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೆಫಿನೆಟ್ಲಿ ಜಾಬ್ ಅಪ್ಡೇಟ್ಸ್ ಯಾವ್ಯಾವ ಕಂಪ್ನಿ ರೆಫರ್ ಮಾಡ್ತಿದ್ದಾರೆ ನಾನು ಹೇಳ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬೈ ಬೈ. ಥ್ಯಾಂಕ್ ಯು.